ಇವತ್ತು ಕೃಷ್ಣ ಭವನ್ ಹೋಟ್ಲ್ ಹತ್ರ ಅಸೆಂಬಲ್ ಆಗಿದೆ, ಅಲ್ಲಿನ ಸಿಸಿ ಕ್ಯಾಮ್ರಾಗಳು ತೆಗಿಬೋದಲ್ಲ, ಯಾರ್ಯಾರು ದಾಳಿ ಮಾಡ್ಬೇಕು ಅಂತ ಇದ್ರು ಅನ್ನೋದು ಪೊಲೀಸ್ ಇಲಾಖೆಗೆ ಮಾಹಿತಿ ಇದೆ. ಆ ಮಾಹಿತಿ ಇಲ್ಲ ಅಂದ್ರೆ 100 ಜನ ಪೊಲೀಸರು ರಕ್ಷಣೆಗೆ ಯಾಕೆ ಬರ್ತಾರೆ? ಯಾರೋ ಒಬ್ಬ ವ್ಯಕ್ತಿ ಮಾಡಿರ್ಬೋದು, 150 ಜನ ಅಸೆಂಬಲ್ ಆಗಿರೋದು ಇವತ್ತು, ಗುಂಪು ದಾಳಿ ಮಾಡ್ಬೇಕು ಅಂತ ಮಾಡಿರೋದು ಇವತ್ತು. ಸರ್, ಈಗ ಇಂಥವರೇ ಮಾಡಿದ್ದಾರೆ ಅಂತ ನೀವೇನಾದ್ರೂ ಕಂಪ್ಲೇಂಟ್ ದಾಖಲು ಮಾಡಿದ್ರಾ? ಈಗ ಅವರು ಸುಮಾರು ಜೈಲಲ್ಲಿ ಮರ್ಡರ್ ಕೇಸ್ಗಳಿದ್ದವರು, ಮರ್ಡರ್ ಮಾಡಿ ಬಂದಿರೋಂಥವ್ರನ್ನೆಲ್ಲ ಬಿಡಿಸ್ಕೊಂಡ್ ಬಂದು ಇಟ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಅವ್ರದ್ದು 1 ಪಾಯಿಂಟ್ ಪ್ರೋಗ್ರಾಮ್ ನನ್ನನ್ನು ಮರ್ಡರ್ ಮಾಡಿಸ್ಬೇಕಷ್ಟೇ. ಅಲ್ಲ, ನಿಮ್ಗೆ ಇಂಥವರಿಂದಲೇ ಥ್ರೆಟ್ ಇತ್ತು ಅನ್ನೋದಾದ್ರೆ ಏನಿಲ್ಲ, ನೀವು ಯಾಕೆ ಅಂತವ್ರ ಮೇಲೆ ಕಂಪ್ಲೇಂಟ್ ದಾಖಲು ಮಾಡಿಲ್ಲ ಇಷ್ಟು ದಿನ? ನಾನು ಇವಾಗ ಕಂಪ್ಲೇಂಟ್ ರಾಜ್ಯದಲ್ಲಿ ಯಾರು ಕೊಟ್ಟರು ಉಪಯೋಗ ಇಲ್ಲ, ಅದಕ್ಕೆ ನಾನು ಕೇಂದ್ರದ ಗಮನಕ್ಕೆ ತಂದಿದ್ದೀನಿ. ನಾನು ರಾಜ್ಯದಲ್ಲಿ ಯಾರಿಗೂ ದೂರ್ ಗವರ್ನರ್ಗೆ ದೂರ್ ಕೊಟ್ಟಿದ್ದೀನಿ, ಗನ್ಮ್ಯಾನ್ ಕೊಡಿ ಅಂತ ಕೊಟ್ಟಿಲ್ಲ. ಗನ್ಮ್ಯಾನ್ ಕೊಡ್ಬೇಕಾದ್ರೆ ಪೊಲೀಸ್ ಇಲಾಖೆ ಹೇಮಂತ್ ನಿಂಬಾಳ್ಕರ್ ಅವರು ಗನ್ಮ್ಯಾನ್ ಕೊಡ್ತಾ ಇಲ್ಲ. ಇಲ್ಲಿ ರಕ್ಷಣೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಏನು, ಗನ್ಮ್ಯಾನ್ ಇಲ್ಲದೆ ಇರುವಾಗ ಮರ್ಡರ್ ಆಗಬೇಕು. ಗನ್ಮ್ಯಾನ್ ಇದ್ರೆ ಯಾರಾದ್ರೂ ಹತ್ರ ಬಂದ್ರೆ ಗನ್ಮ್ಯಾನ್ ಇರ್ತಾರೆ, ಗನ್ಮ್ಯಾನ್ ಇಲ್ದೇ ಇರೋ ಟೈಮಲ್ಲಿ ಕೊಲೆ ಆಗ್ಬಿಡ್ಬೇಕು. ಸರ್, ಒಬ್ಬ ಶಾಸಕನನ್ನ ಮರ್ಡರ್ ಮಾಡೋದು ಅಷ್ಟು ಈಸಿ ಇದೆಯಾ ಸರ್? ಹಂಗಾರೆ ಅದು ಬೇರೆಯವ್ರಿಗೆ ಕಷ್ಟ ಇಲ್ಲ, ಶಿವಕುಮಾರ್ಗೆ DK ಸುರೇಶ್ಗೆ ಅದೇ ನೀರ್ ಕುಡ್ದಂಗ ಅದು ಮರ್ಡರ್ ಮಾಡ್ಸೋದೆಲ್ಲ. ಅದೇನ್ ಅವ್ರಿಗೇನ್ ಕಷ್ಟ ಇಲ್ಲ, ಅದೆಲ್ಲ ಅವ್ರಿಗೇನ್ ಮರ್ಡರ್ ಮಾಡ್ಸೋದು, ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳ್ಸೋದು. ಏನಾದ್ರೂ ಸ್ವಲ್ಪ ಯಾಮಾರಿದ್ರೆ CT ರವಿ ಇವತ್ತು ನಮ್ಗೆ ಇರ್ಲಿಲ್ಲ. CT ರವಿನ ಕರ್ಕೊಂಡೋಗಿ ಅದು ಆ ಮಟ್ಟಕ್ಕೆ ಒಂದು ಸಚಿವರಾಗಿದ್ದವರು ಒಂದು CT ರವಿ ಅಂತ ಅವ್ರನ್ನ ಎಲ್ಲಿ ನಿಗೂಢವಾಗಿದೆ ಸ್ಥಳ, ಎಲ್ಲಿ ಕತ್ತಲಿದೆ, ಆ ಕತ್ತಲಲ್ಲಿ ನಾವು ಕರ್ಕೊಂಬರೋವಾಗ ಓಡೋದ್ರು ಅಂತ ಹೇಳ್ಬಿಟ್ಟು ಎನ್ಕೌಂಟರ್ ಮಾಡಕ್ಕೆ ಪ್ಲಾನ್ ಮಾಡಿದ್ದು. ಅದು ತಪ್ಪಾಯ್ತು. ನನ್ ಮೇಲೆ ಎದುರಿಸಿ ಆಸಿಡ್ ದಾಳಿ ಮಾಡಿ ಗನ್ಮ್ಯಾನ್ ಕೊಡದೆ, ಗನ್ಮ್ಯಾನ್ ಕೊಟ್ಟಿಲ್ಲ ಅಂದ್ರೆ ಯಾರೋ ಹೋಗಿ ಹೊಡೆದ್ರು ಸತ್ತೋದ ಇವನು ಅಂತ ಹೇಳ್ಬಿಡೋದಕ್ಕೋಸ್ಕರ ಇವತ್ತವರೆಗೆ 2 ತಿಂಗಳಿಂದ ಗನ್ಮ್ಯಾನ್ ಕೊಟ್ಟಿಲ್ಲ. ಇವೆಲ್ಲಾನು ದಾಖಲೆ ಇಟ್ಕೊಂಡೆ ನಾನು ಮಾತಾಡ್ತಾ ಇರೋದು, ವಿತೌಟ್ ಡಾಕ್ಯುಮೆಂಟ್ಸ್ ಮಾತಾಡ್ತಾ. ಸರ್, ಇನ್ನೊಂದು ವಿಚಾರ, ಈಗ ನಿಮಗೆ ಈ ರೀತಿ ಥ್ರೆಟ್ ಇತ್ತು ಅನ್ನೋದನ್ನ ಪಕ್ಷದ ವೇದಿಕೆಯಲ್ಲಿ ತಾವು ಚರ್ಚೆ ಮಾಡಿದ್ರಾ? ಪಕ್ಷದ ವೇದಿಕೆಗೂ ತಂದಿದ್ದೀನಿ. ಇವತ್ತು ಬೆಳಗ್ಗೆ ನಾನು ಈ ಕಾರ್ಯಕ್ರಮಕ್ಕೆ ನಾನು ಯಡಿಯೂರಪ್ಪನವರು, ವಿಜೇಂದ್ರ ಅವರು ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಎಲ್ಲರ ಜೊತೆಲೂ ನಾನು ಕಾರ್ಯಕ್ರಮದಲ್ಲಿ ಇದ್ದೆ. ಇರೋಂತ ಸಂದರ್ಭದಲ್ಲಿ ನಾನು ಇವಾಗ ಒಂದು ಅವ್ರ ಅನುಮತಿ ತಗೊಂಡು ನಮ್ಮ ವಾಜಪೇಯಿ ಅವ್ರದ್ದು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದೀವಿ, ನಾವು ಹೋಗ್ಬೇಕು ಅಂತ ಹೇಳ್ಬಿಟ್ಟೆ ಹೋದೆ. ನಾನು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಇವತ್ತು ಪ್ರಹ್ಲಾದ್ ಜೋಶಿ ಅವ್ರು ಎಲ್ಲ ಒಂದೇ ವೇದಿಕೆಯಲ್ಲಿ ಇದ್ವಿ ನಾವು. ಆದ್ರೆ ನಾನು ಹೇಳ್ದೆ, ಈ ತರ ನಾನು ಹೋಗ್ಬೇಕು, ಆಸೆ, ಈ ಒಂದು ವಾಜಪೇಯಿ ಅವ್ರ ಹುಟ್ಟುಹಬ್ಬ ನನ್ನ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳೇ ಬಂದಿದ್ದೆ. ಬಂದಂತ ಸಂದರ್ಭದಲ್ಲಿ ಹಿಂಗಾಗಿರೋದು. ಓಕೆ, ತಾವು ಹೇಳಿದ್ರಿ ಈ ಹಿಂದೆ ಕೂಡ ನನ್ನ ಮೇಲೆ ಆಸಿಡ್ ದಾಳಿಗೆ ಪ್ರಯತ್ನ ಪಟ್ಟಿದ್ರು, ಇದೇ ಯಾವಾಗದು? ಜಾಲಹಳ್ಳಿ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲೂ ಸಹ ಈ ಪ್ರಯತ್ನ ನಡೆದಿದೆ. ಅವತ್ತು ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ನೀವು ಬರಬೇಡಿ, ದಯವಿಟ್ಟು ಬೇಡ ಬೇಡ ಅಂತ ಹೇಳಿರೋದು ನನ್ನ ಹತ್ರ ಮಾಹಿತಿ ಇದೆ. ನನ್ನ ಹತ್ರ ಎಲ್ಲಾನು ದಾಖಲೆ ಸಮೇತ ಇದೆ. ಅಲ್ಲ, ನೀವು ಹೋಗದೆ ನಿಮಗೆ ಆಸಿಡ್ ದಾಳಿ ಆಗತ್ತಂತ ಹೇಗೆ ಗೊತ್ತಾಗುತ್ತೆ? ಪೊಲೀಸ್ನವ್ರ ಗಮನಕ್ಕೆ ಬಂದು ಅವತ್ತು ಅವರು ರಿಕ್ವೆಸ್ಟ್ ಮಾಡಿದ್ರು, ಇವತ್ತು ಬೇಡ ಸರ್, ನಿಮ್ ಕೈ ಮುಗಿತೀವಿ, ಬರಬೇಡಿ ಸರ್, ದಾಳಿ ಆಗತ್ತೆ ಸರ್, ಆಸಿಡ್ ದಾಳಿ. ಅಲ್ಲಿ ನನ್ನ ಶರ್ಟ್ ಹರಿದ್ರೆ ಹನುಮಂತರಾಯಪ್ಪ ಕುಸುಮ 20 ಲಕ್ಷ ಕೊಡ್ತಾರೆ. ನನ್ನ ಶರ್ಟ್ ಹರಿದಾಕಿದ್ರೆ ಗುಂಪಲ್ಲಿ ನನ್ನ ಮುಖಕ್ಕೆ ಮಸಿ ಬೆಳೆದ್ರೆ 10 ಲಕ್ಷ, ನನಗೆ ಆಸಿಡ್ ದಾಳಿ ಮಾಡಿದ್ರೆ 10 ಲಕ್ಷ. ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ರೇಟ್ ಫಿಕ್ಸ್ ಮಾಡಿ ದಾಳಿ ಮಾಡಿಸ್ತಾರೆ ನನ್ನ ಮೇಲೆ. ಮುನಿರತ್ನ ಅವರನ್ನ ಇಷ್ಟು ವೈಯಕ್ತಿಕವಾಗಿ ಹಲ್ಲೆ ಮಾಡೋದಕ್ಕೆ, ನೀವ್ ಹೇಳ್ದಂಗೆ ನಿಮ್ಮನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋದು ಯಾಕೆ? ಅವ್ರಿಗೆ ಅದರಿಂದ ಏನ್ ಸಾಧ್ಯ, ಏನ್ ಸಾಧಿಸ್ತಾರೆ ಅವರು? DK ರವಿ ಅನ್ನೋರು ಒಬ್ಬರು ಸಾಯ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆ DK ರವಿ ಸತ್ತಿದ್ದೆ ನನಗೆ ಇಷ್ಟೆಲ್ಲ ಕಷ್ಟ ಬರ್ತಾ ಇರೋದು. ಯಾಕೆ DK ರವಿ ಸತ್ತಿರೋದಕ್ಕೂ ನಿಮ್ಮ ಮೇಲೆ ಅಟ್ಯಾಕ್ ಆಗೋದಕ್ಕೂ ಕುಸುಮ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದು 2 ಸಾರಿ. ಕುಸುಮ ಕ್ಯಾಂಡಿಡೇಟ್ ಆಗಿದ್ದಕ್ಕೆ ಇವಾಗ ಅವ್ರನ್ನ ಮಿನಿಸ್ಟರ್ ಮಾಡೋಕ್ಕೋಸ್ಕರ ಇವರು DK ಶಿವಕುಮಾರ್, DK ಸುರೇಶ್ ಇಷ್ಟು ಕಷ್ಟ ಪಡ್ತಾ ಇರೋದು. ಮುನಿರತ್ನ ಕೊಲೆ ಆದ್ರೆ ಹಾಗಾದ್ರೆ ಕುಸುಮ ಮಂತ್ರಿ ಆಗ್ತಾರಾ? ಕುಸುಮ ಮಂತ್ರಿ ಆಗೇ ಆಗ್ತಾರೆ. ಅದೇ ಹಂಗೆ ಗೆಲ್ಬೇಕಲ್ಲ. ಅವ್ರು ಗೆಲ್ಲಿಸ್ಕೊಳ್ತಾರೆ. ತಾವು ಇನ್ನೊಂದು ವಿಚಾರ ಹೇಳಿದ್ರಿ, ಯಾವ್ದೋ ಆಫೀಸರ್ ಕೂಡ ಇದ್ರಲ್ಲಿ ಶಾಮೀಲಾಗಿದ್ದಾರೆ. ಧರ್ಮೇಂದ್ರ ಅನ್ನೋ ಒಂದು ಆಫೀಸರೇ ಇಷ್ಟಕ್ಕೆಲ್ಲ ಸೂತ್ರಧಾರಿ. ಯಾರು? ಧರ್ಮೇಂದ್ರ ಅಂತ ಒಂದು DYSP CID ಅಲ್ಲಿ ಇದ್ದಾರೆ. ದಿನ DK ಶಿವಕುಮಾರ್ ನಿಜವಾಗ್ಲೂ ಗೃಹ ಮಂತ್ರಿ ಯಾರು ಅಂದ್ರೆ DYSP ಧರ್ಮೇಂದ್ರ. ಪರಮೇಶ್ವರ್ ಏನಾಗಾದ್ರೆ? ಪರಮೇಶ್ವರ್ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾರು? ಇವರು ಉಪಮುಖ್ಯಮಂತ್ರಿ ಮತ್ತೆ DK ಸುರೇಶ್. ಈಗ ಒಳ್ಳೆತನನ ಇವರು ದುರುಪಯೋಗ ಪಡಿಸ್ಕೊಂಡು CT ರವಿ ಕೇಸಲ್ಲೂ ಇವ್ರದೇ ಕೈವಾಡ, ನಂದ್ರಲ್ಲೂ ಇವರೇ ಕೈವಾಡ. ನನ್ನ ಒಂದು ರೇಪ್ ಕೇಸ್ನ CBI ಕೊಡಿ ಅಂತ ನಾನು ತನಿಖೆನಲ್ಲಿ ಪ್ರಧಾನಮಂತ್ರಿಗೆ CBI ಕೊಟ್ಟಿರೋ ಲೆಟರ್ ನಲ್ಲಿ ಅದು ಇದೆ. ಈ ರೇಪ್ ಕೇಸ್ನ CBI ಕೊಡಿ ಅಂತ ಕೇಳಿದ್ದೀನಿ. ಓಕೆ,
ಮುನಿರತ್ನವರೇ, ಹಾಗಾದ್ರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೈಲಾಗದವರ, ಅಸಹಾಯಕರ, ಹಂಗಾದ್ರೆ ಇದೆಲ್ಲ ವಿಚಾರ ಅವ್ರಿಗೆ ಗೊತ್ತಿಲ್ವಾ? ಸಿದ್ದರಾಮಯ್ಯನವ್ರ ಬಗ್ಗೆ ನಾನೇನು ಮಾತಾಡಲ್ಲ. ಸಿದ್ದರಾಮಯ್ಯನವ್ರ ಜೊತೆಲಿ 5 ವರ್ಷ ಕೆಲಸ ಮಾಡಿದ್ದೀನಿ. ಇಂಥ ಪಾಪ ಕೃತ್ಯಗಳಿಗೆ, ಇಂಥ ನೀಚ ಕೃತ್ಯಗಳಿಗೆ ಸಿದ್ದರಾಮಯ್ಯನವರು ಯಾವತ್ತೂ ಬೆಂಬಲನೂ ಕೊಡಲ್ಲ. ಇಂಥ ನೀಚ ಕೃತ್ಯಗಳ ಬಗ್ಗೆ ಅವ್ರು ಕೇಳಿಸ್ಕೊಳ್ಳೋದಿಲ್ಲ. ಇಂಥ ಆಲೋಚನೆ ಅವ್ರ ಜೀವನದಲ್ಲಿ ಯಾವತ್ತೂ ಬಂದಿಲ್ಲ, ಇಂಥ ನೀಚ ಆಲೋಚನೆಗಳು. ಸಿದ್ದರಾಮಯ್ಯನವರಿಗೆ ತಿಳಿಯದೆ ನಿಮ್ಮ ಮೇಲೆ ಅಟ್ಯಾಕು, ನಿಮ್ಮನ್ನ ಮರ್ಡರ್ ಮಾಡೋದು, ಅವ್ರನ್ನ ಸಚಿವೆ ಮಾಡೋದು, ಇದೆಲ್ಲವೂ ಪ್ಲಾನ್ ಆಗಿತ್ತಾ? ಯಾವುದು? ಸಿದ್ದರಾಮಯ್ಯನವರಿಗೆ ತಿಳಿಯದೆ, ಅವ್ರಿಗೆ ಗೊತ್ತಿಲ್ಲದೆ ಇದೆಲ್ಲ ಪ್ಲಾನ್ ಮಾಡಿದ್ರ ಅಂತ? ಸಿದ್ದರಾಮಯ್ಯನವ್ರಿಗೆ ಇವತ್ತು ಯಾವ ತರ ಆಗಿದೆ ಅಂದ್ರೆ, ಅವ್ರನ್ನೇ ಇನ್ನೊಂದು ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿ ಅವ್ರ ಬಾಯಿ ಮುಚ್ಚುವಂತದ್ದು ಅಲ್ಲೂ ನಡೀತಾ ಇದೆ. ಅವ್ರನ್ನ ಇಳಿಸಿ ಮುಖ್ಯಮಂತ್ರಿ ಆಗ್ಬೇಕನ್ನೋದು ಅದು ನಡೀತಾ ಇದೆ. ಅವ್ರನ್ನೇ ಕಷ್ಟಕ್ಕೆ ಸಿಕ್ಕಾಕ್ಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾವತ್ತೂ ಅಷ್ಟೇ, ಯಾವ ಶಾಸಕನಿಗೂ ಅಷ್ಟೇ, ಅದು ಯಾವ ಪಕ್ಷನ ಆಗಿರ್ಲಿ, ಪಕ್ಷ ಬಿಟ್ಟು ನಾನು ಹೇಳೋದು, ಇಂಥ ನೀಚ ಆಲೋಚನೆಗಳು ಸಿದ್ದರಾಮಯ್ಯನಿಗೆ ಬರೋದು ಇಲ್ಲ. ಇಂಥ ಕೃತ್ಯಗಳಲ್ಲಿ ಅವರು ಚರ್ಚೆನೂ ಮಾಡೋದಿಲ್ಲ. ಇಂಥ ಕೃತ್ಯದ ಬಗ್ಗೆ ಗೊತ್ತಾದ್ರೆ ಕೂಡ್ಲೆ ಅವ್ರ ಮೇಲೆ ಆಕ್ಷನ್ ತಗೊಳ್ತಾರೆ. ಓಕೆ ಮುನಿರತ್ನವ್ರೆ, ಕೊನೆಯದಾಗಿ ತಾವೀಗ ಏನ್ ಮಾಡ್ತೀರಾ? ಎಲ್ಲಿಗೆ ಹೋಗ್ತೀರಾ? ಯಾರನ್ನ ನ್ಯಾಯ ಕೇಳ್ತೀರಾ? ಮುಂದಿನ ತಮ್ಮ ನಡೆ ಏನು? ಮುಂದಿನ ನಡೆ ಏನಿಲ್ಲ. ನಾನು ಕೊಲೆ ಆಗೋದು ಖಂಡಿತ. ಅದು ನಿಮ್ಮ ವಾಹಿನಿಯಲ್ಲಿ ನಾನು ಏನ್ ಮಾತಾಡಿದ್ದೀನಿ, ನನಗೆ ಕೊಲೆ ಆಗಿದ್ದ ದಿವಸ ಈ ಎಲ್ಲಾ ದಾಖಲೆಗಳನ್ನ ನಾನು CBIಗೆ ಬರ್ದಿರೋದು, ಇದನ್ನೆಲ್ಲ ತಗೊಂಡು ದೊಡ್ಡ ಮಟ್ಟದಲ್ಲಿ ಈ ರೀತಿ ಕೆಟ್ಟ ರಾಜಕಾರಣ ಮಾಡೋ ಅಂತವ್ರನ್ನ, ಈ ಸಮಾಜನ ಹಾಳು ಮಾಡೋ ಅಂತವ್ರನ್ನ, ಈ ಅಣ್ಣ ತಮ್ಮದಿರನ್ನ ಯಾವುದೇ ಕಾರಣಕ್ಕೂ ಯಾರು ದೇವ್ರು ಸಹ ಕ್ಷಮಿಸಲ್ಲ ಇವ್ರನ್ನ. ಓಕೆ, ಜಾರಕಿಹೊಳಿ ಜೀವನ ಹಾಳು ಮಾಡಕ್ ಹೋದ್ರು. TT ರವಿ ಆಯ್ತು, ನಾನಾಯ್ತು. ಜಾರಕಿಹೊಳಿನಾಗ ತಗೊಂಡೋಗಿ ಇವ್ರ ಹನಿ ಟ್ರಾಪ್ ಟೀಮ್ ನ ಬಿಟ್ಟು ಅವ್ರನ್ನ ಹಂಗ್ ಮಾಡಿದ್ರು. ನನ್ನ ಮೇಲೆ ಒಂದು ಕರ್ಕೊಂಬಂದು ಒಂದು ಸುಳ್ಳು ರೇಪ್ ಕೇಸ್ ಹಾಕಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿ, ಆ ರೇಪ್ ಕೇಸ್ ಹಾಕಿ ನನಗೆ ತಿರ್ಗಾ ಪೋಸ್ಕೋ ಹಾಕ್ತೀನಿ ಅಂತ ಎದುರಿಸ್ತಾರೆ ನನಗೆ. ಅದ್ರ ಜೊತೆಯಲ್ಲಿ ನೀನು ಮರ್ಡರ್ ಆಗ್ತೀಯ, ಆಸಿಡ್ ದಾಳಿ ಆಗತ್ತೆ, ಮಸಿ ಬಳಿತೀವಿ, ಶರ್ಟ್ ಹರಿತೀವಿ, ಕ್ಷೇತ್ರದಲ್ಲಿ ಓಡಾಡಬಾರ್ದು, ಇವೆಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲಾನು ನಾನು ಹೆಂಗಿದ್ರು ಕೊಲೆ ಆಗೋದ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ನಾನು ಸೀದಾ ಎಲ್ಲಾರ್ಗೂ ಗಮನಕ್ಕೂ ತಂದುಬಿಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಗವರ್ನರ್ಗೂ ನನ್ ಗನ್ಮ್ಯಾನ್ ಕೊಟ್ಟಿಲ್ಲ ಅನ್ನೋದು ಗೊತ್ತಿದೆ. ಎಲ್ರಿಗೂ ಗೊತ್ತಿದೆ ಗನ್ಮ್ಯಾನ್ ಕೊಟ್ಟಿಲ್ಲ. ಎಸ್ ಮುನಿರತ್ನವರೇ, ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡ ಜೊತೆಗೆ ಮುನಿರತ್ನ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು.